विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ನನಗೆ ಆ ಅವಕಾಶ ಕೃಷ್ಣ ದಯಪಾಲಿಸ್ತಾ ಇದ್ದಾನೆ. ಅದು ನನ್ನ ಪುಣ್ಯ ಅಂತ ನಾನು ಭಾವಿಸೋದು ಮತ್ತೆ ಹೇಳೋದು ಎರಡೂ ಕೂಡ ತುಂಬ ಪುಣ್ಯದ ಕೆಲಸ ಅದು. ಹಾಗಾಗಿ ಇವತ್ತು ಶ್ಲೋಕ ಹೇಳ್ತೇನೆ, ನೀವು ಹೇಳಿ, ಆಮೇಲೆ ಅದರ ಭಾವಾನುವಾದವನ್ನು ತಿಳ್ಕೊಳ್ಳೋಣ. ನ ತದ್ಭಾಸಯತೆ ಸೂರ್ಯೋ न तद्भासयते सूर्यो ನ ತದ್ಭಾಸಯತೆ ಸೂರ್ಯೋ न तद्भासयते सूर्यो ನ ಶಶಾಂಕೋ ನ ಪಾವಕಃ न शशाङ्को न पावकः ನ ಶಶಾಂಕೋ ನ ಪಾವಕಃ न शशाङ्को न पावकः ಯದ್ಗತ್ವಾ ನ ನಿವರ್ತಂತೆ यद्गत्वा न निवर्तन्ते ಯದ್ಗತ್ವಾ ನ ನಿವರ್ತಂತೆ यद्गत्वा न निवर्तन्ते ತದ್ಧಾಮ ಪರಮಂ ಮಮ तद्धाम परमं मम परमं मम ನ ತದ್ಭಾಸಯತೆ ಸೂರ್ಯೋ न तद्भासयते सूर्यो ನ ಶಶಾಂಕೋ ನ ಪಾವಕಃ न शशाङ्को न पावकः ಯದ್ಗತ್ವಾ ನ ನಿವರ್ತಂತೆ यद्गत्वा न निवर्तन्ते ತದ್ಧಾಮ ಪರಮಂ ಮಮ. तद्धाम परमं मम। ಅದರ ಅನುವಾದವನ್ನ ಈ ಶ್ಲೋಕದ 6ನೇ ಶ್ಲೋಕದ ಅನುವಾದವನ್ನ ನೋಡೋದಾದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾರೆ, ನನ್ನ ಆ ಪರಮಧಾಮವನ್ನ ಸೂರ್ಯ, ಚಂದ್ರ ಅಥವಾ ಅಗ್ನಿ ಆತನ ಪ್ರಭೆ, ಕೃಷ್ಣನ ಪ್ರಭೆ ಅಷ್ಟಿರುವಾಗ ನಾವು ಯಾವುದಾದ್ರೂ ಒಂದು ದೊಡ್ಡ ದೀಪವನ್ನು ಹಚ್ಚಿದಾಗ ಅದರ ಮುಂದೆ ಚಿಕ್ಕದೊಂದು ದೀಪವನ್ನು ಇಟ್ಟಾಗ ಅದರ ಬೆಳಕು ಕಾಣಿಸಲ್ಲ. ಹಾಗೇನೆ ಕೃಷ್ಣನ ಪ್ರಭೆಯ ಮುಂದೆ ಯಾವ ಬೆಳಕು ಕೂಡ ಬೆಳಗಲ್ಲ, ಯಾವುದು ಕಾಣಿಸೋದೇ ಇಲ್ಲ. ಸೂರ್ಯ ಕೃಷ್ಣನ ಪ್ರಭೆ ಅಷ್ಟಿರುತ್ತೆ, ಪರಮಾತ್ಮನ ಪ್ರಭೆ ಆಗಿರುತ್ತೆ. ಯಾರು ಅದನ್ನ ತಲುಪಿದಾಗ ಅಂದ್ರೆ ಒಂದು ಸಾರಿ ಅಲ್ಲಿ ಹೋಗಿ ಪರಮಾತ್ಮನ ಪರಮಧಾಮವನ್ನ ತಲುಪ್ತಾರೋ ಅವರು ಹಿಂದಿರುಗೋದಿಲ್ಲ. ಆ ಪರಮಧಾಮ ನನ್ನದು, ಅಲ್ಲಿಗೆ ಬಂದವರು ಯಾರು ಹಿಂದಿರುಗೋದಿಲ್ಲ ಅಂತ ಸರಳವಾಗಿ ಹೇಳೋದಾದ್ರೆ, ಇದರ ಭಾವಾರ್ಥವನ್ನ ಸ್ವಲ್ಪ ವಿಸ್ತಾರವಾಗಿ ನೋಡೋದಾದ್ರೆ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ನಿವಾಸವನ್ನ ಅದು ಆಧ್ಯಾತ್ಮಿಕ ಜಗತ್ತಿಗೆ ಸೇರಿರೋದು. ಅದನ್ನ ಕೃಷ್ಣ ಲೋಕ ಅಥವಾ ಗೋಲೋಕ ಅಥವಾ ವೃಂದಾವನ ಅಂತ ಕರೀತಾರೆ. ಇಲ್ಲಿ ಯಾವುದೇ ಬೆಳಕು ಕೂಡ ಬೆಳಗಲ್ಲ, ಕೃಷ್ಣ ಪ್ರಭೆ ಅಲ್ಲಿ ಬೆಳಗ್ತಾ ಇರುತ್ತೆ. ಇಲ್ಲಿ ಎಲ್ಲ ಲೋಕಗಳು ಸ್ವಯಂ ಪ್ರಭೆಯಿಂದ ಬೆಳಗುತ್ತೆ. ಅಂದರೆ ಆಧ್ಯಾತ್ಮಿಕ ಲೋಕಗಳು, ಪರಮಾತ್ಮನ ಲೋಕಗಳು ಸ್ವಯಂ ಪ್ರಭೆಯಿಂದ ಬೆಳಗ್ತವೆ. ಈ ವಿಶ್ವದಲ್ಲಿ ಅಂದರೆ ಈ ಐಹಿಕ ಪ್ರಪಂಚದಲ್ಲಿ ಬೆಳಗುವ ಪ್ರಭೆ ಅಂದರೆ ನಮಗೆ ಸೂರ್ಯನ ಬೆಳಕು ಅತ್ಯಂತ ಪ್ರಕಾಶಮಾನವಾಗಿರುವುದು. ಆದರೆ ಆಧ್ಯಾತ್ಮಿಕ ಗಗನದಲ್ಲಿ ಎಲ್ಲ ಲೋಕಗಳಿಗೂ ಸ್ವಯಂ ಪ್ರಭೆ ಉಂಟು. ವೈಕುಂಠ ಲೋಕಗಳು ಅಂತ ಕರೆಯಲಾಗಿರುವ ಲೋಕಗಳು ಬೆಳಗುವ ಕಾಂತಿಯೇ ಹೊಳೆಯುವ ಆಕಾಶವಾದ ಬ್ರಹ್ಮಜ್ಯೋತಿ. ವಾಸ್ತವವಾಗಿ ಪ್ರಭೆಯು ಕೃಷ್ಣನ ಲೋಕವಾದ ಗೋಲೋಕ ವೃಂದಾವನದಿಂದ ಮೂಡಿ ಬರುತ್ತದೆ. ಮಹತ್ ತತ್ವವು ಅಂದರೆ ಐಹಿಕ ಜಗತ್ತು ಆ ಮಹಾಪ್ರಭೆಯ ಒಂದು ಭಾಗವನ್ನ ಮುಚ್ಚಿಡುತ್ತದೆ. ಇದನ್ನು ಬಿಟ್ಟರೆ ಬೆಳಗುವ ಆಕಾಶದ ಬಹುಭಾಗ ಆಧ್ಯಾತ್ಮಿಕ ಲೋಕಗಳಿಂದ ತುಂಬಿರುತ್ತದೆ. ಈ ಲೋಕಗಳಿಗೆ ವೈಕುಂಠಗಳೆಂದು ಹೆಸರು. ಅವುಗಳಲ್ಲಿ ಮುಖ್ಯವಾದದ್ದು ಗೋಲೋಕ ವೃಂದಾವನ. ಜೀವಿಯು ಅಂದರೆ ನಮ್ಮಲ್ಲಿರೋ ಜೀವಾತ್ಮ ಈ ಕತ್ತಲು ಮುಸುಕಿದ ಐಹಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲ ಕೂಡ ಅವನೇನು ಅಂದ್ಕೊಳ್ತಾನೆ, ಇವನು ಇಲ್ಲೇ ಇದೇ ಪರಮ ಸತ್ಯ ಅಂತ ತಿಳ್ಕೊಂಡಿರ್ತಾನೆ. ಆದರೆ